ಮಗಳು ಬಹಳ ಸ್ಟೇಜಸ್ಸನ್ನು ನೀವು ನೋಡಿರ್ತೀರ. ಏನಾದರೂ ಒಂದು ಕ್ಯೂರಿಯಸ್ ಪ್ರಶ್ನೆ ಕೇಳಿದ್ದಿದೆಯಾ? ಅಂದರೆ ಟಕ್ ಅಂತ ನಿಮಗೆ ನೆನಪಾಗೋದು ಅಬೌಟ್ ಲೈಫ್, ಅಬೌಟ್ ಎನಿಥಿಂಗ್. ಹೆಂಗಿರುತ್ತೆ ಕಾನ್ವರ್ಸೇಷನ್ ಇಬ್ಬರ ಮಧ್ಯ? ಇಲ್ಲ, ಶಿ ವಾಸ್ ತುಂಬ ಒಬೀಡಿಯಂಟ್ ಚೈಲ್ಡ್ ಬೆಳೀತಾ ಇದ್ದಾಗ. ಓಕೆ. ಸೊ ಹೇಳಿದಾಗೆಲ್ಲ ಅಂದರೆ ಹೇಳ್ದಾಗೆ ಅಂತಂದರೆ ನಾನು ಅವಳಿಗೇನು ಇಷ್ಟ ಇತ್ತಿಲ್ವೋ ಅದನ್ನೆಲ್ಲ ನಾನು ಯಾವತ್ತೂ ಮಾಡಿಸ್ತಾನೂ ಇರಲಿಲ್ಲ. ಬಟ್ ಕೆಲವೊಂದು ಐ ವಾಸ್ ವೆರಿ ಪರ್ಟಿಕ್ಯುಲರ್, ಅವಳು ಕಲೀಲೇಬೇಕು ಅಂತ, ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೆ. ಇದು ನಿನ್ಗೆ ಇವತ್ತು ನಾನು ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಬಟ್ ಇದ್ರದ್ದು ವ್ಯಾಲ್ಯೂ ನಿಮಗೆ ಸುಮಾರು ವರ್ಷ ಆದಮೇಲೆ ಗೊತ್ತಾಗತ್ತೆ ಅಂತ. ಅಂದರೆ ಕೆಲವು ಹಾಬೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆ ಥರ ಹೇಳ್ತಾ ಇದ್ದೆ. ಈಗ ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾಳೆ. ಈಗ ಅವಳು ತುಂಬ ಪರ್ಫೆಕ್ಷನಿಸ್ಟ್, ನನಗೆ ಪಾಯಿಂಟ್ ಔಟ್ ಮಾಡ್ತಾಳೆ, ಬಟ್ ಅವಳು ಹಾಗೇನೆ ಏನು ಕೇಳ್ತು ಅಂದರೆ, ಇಲ್ಲ ನಿನ್ನಿಂದನೇ, ನೀನೇ ನಂಗೆ ಮಾಡಿದ್ದು, ನೀನು ತಾನೇ ಹಂಗೆ ಹೇಳ್ತಾ ಇದ್ದಿದ್ದು, ಸೊ ನಾನು ಅದಕ್ಕೆ ಹಿಂಗೆ ಆಗ್ಬಿಟ್ಟಿದ್ದೀನಿ. ಅಂದರೆ ಇವಾಗೇನೋ ಕೆಲಸದ ಬಗ್ಗೆ ಏನೋ ಒಂದು ಸ್ಟ್ರೆಸ್ ಮಾಡ್ಕೊಂಡಿರ್ತಾಳೆ. ಅಯ್ಯೋ ಮಲ್ಕೋಬಾರ್ದ, 2 ಗಂಟೆ ಆಯಿತು ಅಂದರೆ, ಓ ಇಲ್ಲ ನಾನು ನಾಳೆ ಡ್ರಾಫ್ಟ್ ಮಾಡಬೇಕು, ಅದು ಇದು ಒಂದು ಕಾಯ್ 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 ಅಂತ ಇರ್ತಾಳೆ. ಅಂದಾಗ ಅವಾಗ ಅಂತಾಳೆ, ನಿನ್ನಿಂದನೇ ಆಗಿದ್ದಿಂಗೆ ಕಲಿಸಿರೋದೀವೆ ಅಂತ ಪ್ರೌಡ್ ಆಗುತ್ತೆ ಅನ್ಸದೆ. ಎಸ್ ಅದು ಈಗ ನಾನು ಹೇಳೋಕ್ಕೆ ಹೋಗಲ್ಲ, ನನಗೆ ಉಲ್ಟಾ ಹೇಳ್ತಾಳೆ ಅಂತ. ಮಾಡ್ಕೋಬೇಕಾ ಮಾಡ್ಕೊ ಅಂತ. ಅವಾಗ ಈಗ ನಾನು ಏನು ಹೇಳ್ತೀನಿ ಅಂದರೆ, ಯಾ ಎಕ್ಸಾಕ್ಟ್ಲಿ, ಈಗ ಕೆಲಸ ಮಾಡೋ ವಯಸ್ಸು, ಏನಾದರೂ ಒಂದು ಅಚೀವ್ ಮಾಡಬೇಕು, ಮಾಡು, ತೊಂದರೆ ಕಷ್ಟಪಡಬೇಕು, ಇವಾಗ ಮಾಡು. ಸಿನಿಮಾ ಫೀಲ್ಡಲ್ಲಿರೋದ್ರಿಂದ ನೀವು ಬಹಳಷ್ಟು ಜನರನ್ನು ಭೇಟಿನೂ ಆಗಿರ್ತೀರ, ಜೊತೆಗೆ ನಿಮ್ಮ ಮಗಳು ನಿಮ್ಮ ಸಿನಿಮಾಗಳನ್ನು ನೋಡಿರ್ತಾರೆ. ಲಾ ಫೀಲ್ಡಲ್ಲಿದ್ದಾರೆ, ಅನ್ನಿಸ್ಲಿಲ್ವಾ ಅವರಿಗೆ ನಾನು 1-2 ಸಿನಿಮಾ ಮಾಡಿಬಿಡ್ಬೇಕು ಅಂತ? ಇಲ್ಲ, ಅವಳಿಗೆ ಮುಂಚಿಂದನೂ ಆ ಥಾಟ್ ಪ್ರಾಸೆಸ್ ಒಂದು ಲೆವೆಲಿಗೆ ನಾನು ಬರೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿನ್ನ ಎಜುಕೇಷನ್ ಫಸ್ಟ್ ಫಿನಿಷ್ ಮಾಡ್ಕೊ, ಒಂದು ಕಂಪ್ಲೀಟ್ ಒಂದು ಡಿಗ್ರಿ, ಆಮೇಲೆ ನಿಂಗೆ ನಿಜವಾಗ್ಲೂ ಇಷ್ಟ ಇದೆ, ನಿಂಗೆ ಮಾಡಬೇಕು ಅಂತ ಅನ್ಸಿದ್ರೆ ಮಾಡು, ನೋ ಅಬ್ಜೆಕ್ಷನ್. ನಂದಾಗಲಿ ಅವ್ರ ಅಪ್ಪಂದಾಗಲಿ ಆ ಥರದ್ದು ಏನೂ ಇಲ್ಲ, ನಾವು ಆ ಥರ ಏನು ಇದು ಮಾಡಲ್ಲ ಅಂತ. ಅವಳಿಗೆ ಇಂಟ್ರೆಸ್ಟು ಇತ್ತಿಲ್ಲ. ಅವಳು 3rd ಸ್ಟ್ಯಾಂಡರ್ಡ್ ಓದುವಾಗ್ಲಿಂದನೂ ನಾನು ಲಾಯರ್ ಆಗಬೇಕು ಅಂತಿದ್ಲು. ಹಂಗೆ ಲಾಯರ್ ಆಗಲಿ. ಓಕೆ. ಸೊ ಮುಂದಿನ ದಿನಗಳೆಲ್ಲ ಆ್ಯಕ್ಟು ಮಾಡಬಹುದು? ಇಲ್ಲ, ನೋ, ಇಲ್ಲ. ಓ ಓಕೆ. ಯಾಕೆಂದರೆ ಅವಳು ಶಿ ಇಸ್ ವೆರಿ ಫರ್ಮ್, ನಾನು ಮಾಡಲ್ಲ ಅಂತ. ಸೊ ಅದನ್ನ ಈಗ ನಾನು ಅದನ್ನ ಹೇಳ್ತಿದ್ದೀನಿ, ಅವಳ ಆನ್ಸರ್ನ ನಾನು ಹೇಳ್ತೀನಿ. ಓಕೆ. ಎಲ್ಲೋ ಒಂದು ಕಡೆ ಇತ್ತ ನಿಮಗೆ, ನನ್ನ ಮಗಳು ನಾನು ಇಷ್ಟು ವರ್ಷ ನಾನು ಬದುಕಿರೋ ಫೀಲ್ಡಲ್ಲಿ ಒಂದು ಸಿನಿಮಾ ಆದರೂ ಮಾಡಬೇಕು ಅಂತ ಅನ್ಸಿಲ್ಲ? ಇಲ್ಲ. ಯಾಕೆಂದರೆ ಅವ್ರಿಗೇನು ಇಷ್ಟ ಇದೆಯೋ ಅದನ್ನು ಮಾಡಬೇಕಲ್ವ. ನನಗೆ 1000 ಇಷ್ಟ ಇರುತ್ತೆ, ನನಗೆ ಏನೇನೋ ಅನಿಸುತ್ತೆ, ಅದು ನನ್ನ ಥಾಟ್ ಪ್ರೊಸೆಸ್ಸು. ಬಟ್ ಅದು ಅವಳ ಜೀವನ, ಅವಳಿಗೇನು ಮಾಡಬೇಕು ಅನ್ಸುತ್ತೋ ಅದನ್ನು ಅವಳು ಮಾಡಬೇಕಲ್ಲ. ಅಂದರೆ ಸರಿಯಾಗಿರೋದು, ಕರೆಕ್ಟ್ ಆಗಿರೋದು. ಎಲ್ಲ ಅನಿಸಿದ್ದೆಲ್ಲ ಮಾಡಬೇಕು ಅಂತಂದರೆ ಅದು ತಪ್ಪಾಗುತ್ತೆ. ಬಟ್ ಒಂದು ಗುಡ್ ಥಿಂಗ್ಸ್ ಇನ್ ಲೈಫ್, ಇಟ್ಸ್ ಹರ್ ಲೈಫ್, ಶಿ ಹ್ಯಾಸ್ ಟು ಲೀಡ್ ಇಟ್. ಲವ್ಲಿ. ಅಮ್ಮ ಮಗಳು ಫ್ರೀಯಾಗಿದ್ದಾಗ ಹೋಗೋ ಜಾಗ ಯಾವುದು? ಮಾಡೋ ತರಲೆ ಕೆಲಸಗಳೇನು? ಎನಿಥಿಂಗ್ ಫನ್ನಿ, ಎನಿಥಿಂಗ್ ಫನ್? ಪಾಪ ಆ್ಯಕ್ಚುಲಿ ಈಗ ಹೇಳಬೇಕು ಅಂದ್ರೆ ನಾನೀಗ ತುಂಬ ಕಾಗೆ ಹಾರಿಸ್ತೀನಿ. ಹೌದಾ? ಹೋಗೋಣ ಅಂತ ಅಂತೀನಿ, ಎಲ್ಲ ಅವಳು ಓಕೆ ಇಷ್ಟೊತ್ತಿಗೆ ಬರ್ತೀನಿ ರೆಡಿಯಾಗಿರು ಅಂತ ಬಂದು ನೋಡಿದ್ರೆ ನಾನು ಹಂಗೆ ಇನ್ನೂ ನೈಟ್ ಡ್ರೆಸ್ಸಲ್ಲೆಲ್ಲೋ ಬಿದ್ದುಕೊಂಡಿರ್ತೀನಿ. ಏನು ಅಯ್ಯೋ ಬೇಡ ಸುಬ್ಬಿಕುಟಿ, ಹಿಂಗಾಗ್ತಾಯಿದೆ ಹಂಗಾಗ್ತಾಯಿದೆ, ನಂಗೆ ನಿದ್ದೆ ಬರ್ತಾಯಿದೆ, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಕೈ ಕೊಡ್ತೀನಿ. .com. ಬಟ್ ಜಾಸ್ತಿ ಆ ಥರ ಎಲ್ಲಾದರೂ ಹೋಯಿತು ಅಂತಂದರೆ ಶಾಪಿಂಗ್ ಹೋಗ್ತೀವಿ. ಆವಾಗ ಹೇಳ್ತಾಳೆ, ನಿಂದು ಈ ಅಡುಗೆ ಮನೆ ಸಾಮಾನು ಸಿಗೋ ಶಾಪ್ಗೆಲ್ಲ ಕರ್ಕೊಂಡು ಹೋದ್ರೆ ನಾನು ಬರಲ್ಲ, ಈಗಲೇ ಹೇಳಿದ್ದೀನಿ. ಅಲ್ಲಿಗೆ ಹೋಗ್ತೀಯಾ ಅಂತ. ಇವಾಗೆಲ್ಲೋ ಮಾಲ್ಗೆ ಹೋಗ್ತೀವಿ, ಯಾವುದೋ ಕೆಲವು ಅಂಗಡಿಗಳಿರುತ್ತೆ, ಅಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಬರಲ್ಲ ಅಂತ. ಇಲ್ಲ ಅಂತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಫಸ್ಟ್ ಅವಳಿಗೆ ಯಾವ ಅಂಗಡಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗೋದು. ಆಮೇಲೆ ಪ್ಲೀಸ್ ಅಂತ, ಅದು ಎಸ್ಸತಿ ಅದೇ ಅಂಗಡಿ ನೋಡ್ತೀಯಾ ಅಂತ. ನಾನು ಅಂತ, ನೀನು ಎಸ್ಸತಿ ಇದೇ ಅಂಗಡಿಗೆ ಬರ್ತೀಯ ಅಂತ. ಎವ್ರಿ ಟೈಮ್ ಏನಾದರೂ ವಸ್ತು ಬಂದಿರುತ್ತೆ, ನಿಂದು ಅದೇ ಪಾತ್ರೆ, ಅದೇ ಸೌಟು, ಅದೇ ಲೋಟ, ಅದನ್ನು ಹೋಗಿ ಏನು ನೋಡ್ತೀಯ ಅಂತ. ಸೊ ಈ ಥರ ಶಾಪಿಂಗ್ ಎಂಜಾಯ್ ಮಾಡ್ತೀರಿ? ತುಂಬ. ವಿಂಡೋ ಶಾಪಿಂಗು ತುಂಬ ಮಾಡ್ತೀನಿ. ಲವ್ಲಿ.